ಬಾಲರಾಜ್, ನಿಮ್ಮನೆ ತುಂಬಾ ಹಳೆ ಮನೆ ಅಲ್ವಾ? ಏನಿದು ಹೊಸ ಮನೆ ತರ ಇದೆ? ಹಿಂದೆ ಡೋರ್ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿ ಹೊಸದಾಗಿದೆಯಲ್ಲ? ಅಯ್ಯೋ ಏನಿಲ್ಲ ಮೇಡಮ್, ನೀವು ಇವನ್ನ ನೋಡ್ಕೊಳಕ್ಕೆ ಅಂತ ದುಡ್ಡು ಕೊಟ್ಟಿದ್ರಲ್ಲ, ಅದಕ್ಕೆ ನನ್ನ ಹೆಂಡತಿ ನಂಬೋ ತರ ಇವನ್ ರೂಮ್ನ ಸ್ವಲ್ಪ ಸ್ಪೆಷಲ್ ಆಗಿ ರೆಡಿ ಮಾಡಿಸಿದೆ ಮೇಡಮ್. ನೋಡಿದ್ರ ಮೇಡಮ್, ನಿಮ್ಮನ್ನ ಕಾಪಾಡೋದಿಕ್ಕೆ, ಈ ನನ್ನ ಮಗನ್ ಕಾಪಾಡೋದಿಕ್ಕೆ ನಾನು ಎಷ್ಟೆಲ್ಲ ಸರ್ಕಸ್ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಬಿಲ್ಡಪ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅವ್ನು ನಾಳೆ ಬಾಂಗ್ಲಾದೇಶಕ್ಕೆ ಹೋದ್ಮೇಲೆ ನೀವು ನಿಮ್ಮ ಹೆಂಡತಿನೇ ತಾನೇ ಆ ರೂಮಲ್ಲಿ ಇರಬೇಕು. ಏನೇ ಆದರೂ ಇದು ಇವನಿಗೋಸ್ಕರ ರೆಡಿ ಮಾಡಿದ್ದಲ್ಲ ಮೇಡಮ್. ಸರಿ, ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ. ಮೊದಲು ಅವನನ್ನ ಪ್ಯಾಕ್ ಮಾಡಿ ಬಾಂಗ್ಲಾದೇಶಕ್ಕೆ ಕಳಿಸಿ. ಓಕೆ ಮೇಡಮ್, ಅದೆಲ್ಲ ನಾನು ನೋಡ್ಕೋತೀನಿ. ಯು ಡೋಂಟ್ ವರಿ ಮೇಡಮ್. ಸರ್ ಸೂಪರ್, 20 ಲಕ್ಷ. ಅಪ್ಪಯ್ಯ ಅಮ್ಮನ ಒಪ್ಪಿಗೆ ತಗೊಂಡು ನಿಮ್ ಜೊತೆ ಸಂತೋಷವಾಗಿ ಮದ್ವೆ ಆಗಿ ಈ ತರ ಒಂದ್ ಜೀವನ, ಈ ತರ ಒಂದಿನ ನನ್ನ ಜೀವನದಲ್ಲಿ ಬರ್ಬೇಕು ಅಂತ ನಾನು ತುಂಬಾ ಆಸೆ ಪಟ್ಟಿದ್ದೆ. ಅಪ್ಪಯ್ಯ ಅಮ್ಮ ಒಪ್ಪಿಗೆನೂ ಕೊಟ್ಟವ್ರೆ. ನೀವ್ ನನ್ ಕುತ್ತಿಗೆಗೆ ತಾಳಿನೂ ಕಟ್ಟಿದ್ದೀರಾ. ಆದ್ರೆ ಮನ್ಸಾರಿ ನಿಮ್ಮನ್ನ ಒಪ್ಕೊಳಕ್ಕಾಗ್ತಿಲ್ವಲ್ಲ ಅಂತ ನೋವಾಗ್ತಿದೆ. ನನಗೆ ಗೊತ್ತು, ನಿಮ್ಗೆ ಇದಕ್ಕಿಂತ ಜಾಸ್ತಿ ನೋವಾಗ್ತಿರತ್ತೆ ಅಂತ. ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಒಳಗೆ ಬರ್ಬೋದಾ? ಬನ್ನಿ ಸರ್. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಮೇಡಮ್, ಇದನ್ನ ಇಲ್ಲಿಟ್ಟೋಗೋಣ ಅಂತ ಬಂದೆ. ಓಕೆ ಮೇಡಮ್, ನಾನಿನ್ ಬರ್ತೀನಿ. ಒಂದ್ ನಿಮಿಷ ಸರ್. ಇದನ್ನ ಆನಂದಣ್ಣನ ರೂಮಲ್ಲೋ ಇಲ್ಲ ನಮ್ಮ ಅಕ್ಕನ ಭಾವನ್ ರೂಮಲ್ಲೋ ಇಡ್ಬೇಕು ಅನ್ಸತ್ತೆ. ಇಲ್ಲಿಡ್ತಿದ್ದೀರಾ? ಇಲ್ಲ ಮೇಡಮ್, ಇದನ್ನ ನಿಮ್ ರೂಮಲ್ಲೇ ಇಡೋದಕ್ಕೆ ಕೇಳಿದ್ರು. ನಿಮ್ಗೂ ಮತ್ತೆ ಧ್ರುವ ಸರ್ಗೆ ಈ ಏರ್ಪಾಟ್ ಮಾಡಕ್ ಹೇಳಿದ್ದಾರೆ. ಯಾರ್ ಮಾಡಕ್ ಹೇಳಿದ್ರು? ಪುಷ್ಪಕ್ ಸರ್. ಸರಿ ಮೇಡಮ್, ನಾನಿನ್ ಬರ್ತೀನಿ. ಒಂದ್ ನಿಮಿಷ ಸರ್. ಸರ್, ಪುಷ್ಪಕ್ ಸರ್ ಹೇಳಿರೋದ್ನ ನೀವ್ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅನ್ಸತ್ತೆ. ಇದ್ ಖಂಡಿತವಾಗ್ಲೂ ನಮ್ಮ ರೂಮಲ್ಲ. ಇಲ್ಲ ಮೇಡಮ್, ನನ್ನ ಹತ್ರನೇ ಹೇಳ್ ಕಳ್ಸಿದ್ರು. ಈ ಹನಿಮೂನ್ ಏರ್ಪಾಟ್ ಮಾಡಿರೋದೆ ನಿಮ್ನ ಧ್ರುವ ಸರ್ನ ಸೇರ್ಸೋಕೆ ಅಂತಾನೆ. ಅದಕ್ಕೆ ನಿಮ್ಗೆ ಈ ಸ್ಪೆಷಲ್ ರೂಮ್ ಕೊಟ್ಟಿರೋದು. ಮಿಕ್ತವ್ರಿಗೆಲ್ಲ ಸಿಂಪಲ್ ಆಗಿರೋ ರೂಮೇ ಕೊಟ್ಟಿರೋದು. ಹೇಳ್ಬೇಕು ಅಂದ್ರೆ ಪುಷ್ಪಕ್ ಸರ್ಗೂ ಈ ತರ ರೂಮ್ ಕೊಟ್ಟಿಲ್ಲ ಮೇಡಮ್. ಓಕೆ ಮೇಡಮ್, ಹ್ಯಾಪಿ ಹನಿಮೂನ್. ಹಲೋ ಹಲೋ, ದೀಪಕ್ ಅವ್ರಿಗೆ ಕೊಟ್ರಾ? ಇವ್ರು ಹೇಳೋ ತರ ಎಲ್ಲನೂ ನಮ್ಗೋಸ್ಕರನೇ ನಡೀತಾಯ್ತಾ? ಆನಂದ್ ಅಣ್ಣನ್ ಮದ್ವೆ ನೆಪ ಮಾಡ್ಕೊಂಡು ನನ್ ಮದ್ವೆ ಹೇಗ್ ಮಾಡ್ಸಿದ್ರು, ಈಗ ನಮ್ಮ ಅಕ್ಕ ಬಾವನ್ ಹನಿಮೂನ್ ನೆಪ ಮಾಡ್ಕೊಂಡು ನಮ್ ಕೈಲಿ ಇದನ್ನೆಲ್ಲ ಮಾಡಿಸ್ತಾವ್ರ?